ವಿರೋಧ ಅಂಗಂತರ ಸೇರೆ ಕರುಣವ ಜೋರೆ ಪರಯುತ ಪ್ರೇಮ ಪರಯುತ ಪ್ರೇಮ ಮೆರೆಸಿದ ನಿಜ ವರ ಗುಣಶೀಲ ಮೆರೆಸಿದ ನಿಜ ವರ ಗುಣಶೀಲ ಅನುಜರ ಸೇರೆ ಕರುಣವ ತೋರೆ ಪರಯುತ ಪ್ರೇಮಿ ಸದ್ವಗಾಮೆ ಪರಯುತ ಪ್ರೇಮಿ ಸದ್ವಗಾಮೆ ನೀ ಬಾಳ ಕರ್ಣ ನೀ ಬಾಳ ಕರ್ಣ ಸೋರ ಸುರ ಶಶಿಧರ ಶರಣರ ಪರವನ ಸೋರ ಸುರ ಶಶಿಧರ ಶರಣರ ಪರವನ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕರಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಿದಳು. ಅವಳು ಫಲಿಸುವೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಅವಳದೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿ ಗಂಗಾತೀರಕ್ಕೆ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಆಗ ಸೂತರು ನಿನ್ನ ಸಾಕಿ ಸರಿಸಿದರು. ನೀನು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಡಲಿನ ಹಾಕಿ ಮೆರೆಯುತ್ತಿರುವೆ. ಈಗಲೂ ನನ್ನ ಸಂಕಟ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತರ ಹಾರದಿಂದಲೂ ಹೋಲಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ರಾಜಭಾರವನ್ನು ಮಾಡುವಂತೆ ಬಾಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಪಾಂಡವ ಭೀಮಾರ್ಜುನನ್ನ ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನ್ನ ಹಿಂದಿಯಾಡ್ಸಿರುವಲ್ಲ, ನಾನು ನಿಂತವನ್ನೇ ವಿಚಾರ ಅವರಿಗೆ ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೂ ತಿಳಿಯದು, ನಿನ್ನ ಪಾಂಡವರಿಗೂ ತಿಳಿಯದು ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿಂದು ಬರದೆ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ನಿನ್ನ ತಾಯಿಯು ಮುಗಿತು ನೋಡಿ. ಪರಮಾತ್ಮ, ನೀನು ಅಸತ್ಯವನ್ನು ಆಡುವಂತನಲ್ಲ. ಲೋಕೈಕರಾದ ವೀರದ ಪಾಂಡವರು ನನ್ನ ಸಹೋದರರೇ, ತೇಜಮಯ ಮೂರ್ತಿಗಳಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರಿನಿಂದ ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, 1000 ಆನೆಗಳ ಬಲವುಳ್ಳ ರುದ್ರಾಕ್ಷ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ಕುಂತಿದೇವಿ, ಪಾಂಡುರಾಜ, ಮಾದರಿ ದೇವಿಯರು ನನ್ನನ್ನು ಜನಂಜನಕರೇ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ನಾಮಗಳಿಂದ ಕೂಡಿ 10 ದಿಕ್ಕುಗಳಿಂದ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರ ಅಪಜಯನು ಹೊಂದದ ಪಾರ್ಥ, ನನಗೆ ಪರಮ ಏರಿಸಿದ ಪಾರ್ಥ ನನ್ನ ಸಹೋದರನೇ. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನ ಕೊಲ್ಲಲು ಹೊರಟಿರಲ್ಲ. ಕೊಲ್ಲಲ ಪಾಂಡುಕುಮಾರರ ನಾಂ ಕೊಲ್ಲಲೆ, ಬರದೋಳಣ್ಣ ತಮ್ಮಂದಿರ ನಾಂ ಕೊಲ್ಲಲೆ, ಕೊಲದಾನಾಂ ಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋಳ್ ಸುಖ ಸಂಪತ್ತಿನ ಬಾಳ್ವನೆ, ಕೊಲದೆ ನಾಂ ಬಿಟ್ಟೊಡೆ ಚಲದಿ ಪಾರ್ಥನರುಂಡವಂ ಕಡಿದು, ಅಯ್ಯೋ ಅರ್ಜುನ, ಚಲದಂ ಪಾರ್ಥನರುಂಡವಂ ಕಡಿದು ಮಸ್ಸಾಮಿಗೆ ಮಮಸಾಮಿಗೆ ಆನಂದವಂ ಸಹಿಸಲಾಗದೆ ಕೋರ ಸರಕೆ ನಾಂ ತುತ್ತಾಗಲೇ ನಾ ಸಾಯಲೇ.
ದಯಾನಿಧಿ. ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಆಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆಳೆದದ್ದು ಆಯಿತು. ಇನ್ನಾದರೂ ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ಧರಾಗಿರುವಳು? ಹೇಳ್ತಮೆ ಏಕೆ? ಕಾಂತೆ ಕಾಂತೆ ಹೊರ ತಿಂಗಳಾಗಿ ಹೊರ ಪತ್ನಿಯಾಗಿ ಮರುಗುವೆ ಕೆಲ್ಲೆ ಮರುಗುವೆ ಕೆಲ್ಲೆ. ಶಾಂತೆ ಶಾಂತೆ ಹೊರ ತಿಂಗಳಾಗಿ ಹೊರ ಪತ್ನಿಯಾಗಿ ಮರುಗುವೆ ಕೆಲ್ಲೆ ಮರುಗುವೆ ಕೆಲ್ಲೆ. ಪಾಂಡು ಪುಸ್ತರಿಗೆ ಪತ್ನಿಯಾಗಿ ನೀನು ಪಾಂಡು ಪುಸ್ತರಿಗೆ ಪತ್ನಿಯಾಗಿ ನೀನು ತಂಡ ಚಿಂತೆಯಿಂದ ಕಡು ಕೋಪ ಬೇಕೆ ಕಡು ಮೌನ ಬೇಕೆ ಕೊಮ್ಮಲಾಗಿಯ ಕಾಂತೆ. ಕಾಂತೆ ಶಾಂತೆ ಹೊರ ಭಿನ್ನಲಾಗಿ ಹೊರ ಪತ್ನಿಯಾಗಿ ಮರುಗುವೆ ಕೆಲ್ಲೆ ಮರುಗುವೆ ಕೆಲ್ಲೆ. ಪಾಂಚಾಲಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮಿಷಗಳೇ ಆಜ್ಞೆ ಮಾಡಿದಿರಲ್ವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು.
ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಗಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ತಿಳಿಸುವೆನು, ಆದರೆ ಇದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವೆನು ಕೇಳಿ. ಈ ದಿನ ಪ್ರಾತಃ ಕಾಲ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು? ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆರ ವಿಳಾಸ ವಿಪರಮಳಿಂದ ಮುಗ್ಧನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾರತೀಯಲ್ಲಿ? ಬಾಪು ಪಾಂಚಾಲಿ ಬಾಪು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಬಾ ಪಾಂಚಾಲಿ ಬಾ, ನನ್ನ ತೊಡೆಯನ್ನು ಅಲಂಕರಿಸು. ಪ್ರಾಣೇಶ್ವರ, ಎಂದು ರಣರಂಗದಲ್ಲಿ ಹೋರಾಡಿ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವಿರೋ ಅಂದು ಕುಳಿತುಕೊಳ್ಳುವೆನು. ನೀನು ಕುಳಿತುಕೊಳ್ಳದ ಹೊರತು ನಾನು ಬಿಚ್ಚಿದ ಮುಡಿಯನ್ನು ಕಟ್ಟಿಸಲಾಗುವುದಿಲ್ಲ.
ಪ್ರಾಣೇಶ್ವರ, ಇದೊಂದು ದಾರಿ ಆಡಬೇಕಲ್ವಾ? ಪ್ರಾಣೇಶ್ವರ ನೆನಪಿದೆಯೇ? ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಿಯಾ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ಮನವಿಲ್ಲದಿರೆ ವಿರಾಮ. ಪ್ರಮದೆಯ ಮನವಿಲ್ಲದಿರೆ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯಳು ನೀನು. ಪ್ರಾಣೇಶ್ವರ, ಕೌರವ ಶಿರವ ಧರೆಯಳು ನೀನು. ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ಮನವಿಲ್ಲದಿರೆ ವಿರಾಮ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ. ಮತ್ತು ಹೇಳಿದಿರಿ, ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞೆ ವಾಕ್ಯನು ಕೇಳಲಬೇಕಿಲ್ಲ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ನಾನು. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯೆ ಪ್ರಸ್ತಾಪನೆ ತೊಡಗಲಿ. ನಾನು ಇದ್ದವನು ಆತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮ ಪ್ರಯಾಣಿಕನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಾಕ, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನನು ಆಲೆ ಸಂಜೆ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಾಗದಣ್ಣ. ಪಾರ್ಥ, ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸೇರೇ ಮೂಲ ಕಾರಣವೆಂದು.
ಸಹೋದರ ಭೀಮಸೇನ, ನಿನ್ನ ಸಹೋದರ ಭೀಮಸೇನ ನನ್ನ ಮೇಲೆಗೆ ಕೋಪಳೇಟಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಹೋದರ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಬಂದಿದ್ದನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿರಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸಿ ವೃತ್ತಿಯನ್ನು ಪಾಂಡವರ ಕಳಂಕವೆಂಬುದು ಭಾವಿಸಿದನು. ಕಂಡವರ ಮನೆಯಲ್ಲಿ ಭಿಕ್ಷಾಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವೆನ್ನಲು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯನ್ನು ಮಾಡುತ್ತೀರಿ. ನನಗೆ ತೋರಿದನ್ನು ನಾನು ಮಾಡಿದೆ. ಸಹೋದರ ಭೀಮಸೇನ, ಪ್ರೀತಿ ಸಹೋದರ ಆತುರದಿ ಫಲವೇನೆ ಗೋದೆ. ಧರ್ಮ ವಿಚಾರದ ಮರ್ಮವನರಿಯರ ಧರ್ಮ ವಿಚಾರದ ಮರ್ಮವನರಿಯರ ಕರ್ಮಕ್ಕೆ ಬಾಧೆಗಳಾಗುವರೆ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನಮಗಿಲ್ಲ. ಶಾಂತರಾಗು ಸಮ್ಮ. ಧರ್ಮರಾಜನು ನಮ್ಮೆಲ್ಲರ ಹಿರಿಯದವನು. ಆತನ ಪ್ರತಿಷ್ಠೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ.
ಪಾಂಚಾಲಿ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಅದಕ್ಕಾಗಿ ನಾನು ಎದುರೇ ಸಂಧಿಗಾಗಿ ಎಲ್ಲ ಪ್ರಯತ್ನವನ್ನು ಮಾಡಿರುವೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆಯ ಔತಣವಲ್ಲವೆಂಬುದು ನಿಮಗೆ ತಿಳಿದೇ ಹೋಯಿತೆ. ಈಗ ನಮ್ಮಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎಂಬುದೇ ಚಿಂತೆಯಾಗಿದೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದು ಪಾಂಚಾಲಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ಸಂಧ್ಯಾ ವಿಚಾರ ತಿಳಿದ ಬಳಿಕ ಚಿಂತನೆಯು ನಡೆಯುವುದು. ಪರಮಾತ್ಮ ಪಾಂಡುಪುರ ಪ್ರಣಾಮಗಳನ್ನು ಸ್ವೀಕರಿಸಿದೆ. ವಿದೇಶದಲ್ಲಿ ಆಗು ಧರ್ಮನಂದನ. ಪರಮಾತ್ಮ ಓದಿ ಕಾರ್ಯವೇನಾಯಿತು? ಹೋದವನ ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪವಾಗಿ ನಡೆಯಿತು. ಶಾಂತಿ ವಿಚಾರವು ಹೇಗೆ ನಡೆಯಿತು ಪರಮಾತ್ಮ? ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಹಿಂದಿರುವುದರಲ್ಲಿ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ನಮ್ಮಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಬರುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಳಿಸಲು ಅಪೇಕ್ಷಿಸಿವೆ. ಯಾದವಾಗ್ನಿ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಾಧಾನ ಏಕೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ದುರ್ಯೋಧನ ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯತೆಯಿಂದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿಮ್ಮ ಇಚ್ಛಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರು ನಿಮ್ಮ ಪೌರುಷದ ಫಲವನ್ನು ನೀವೇ ಬದ್ಧಿಸಿದರಿ. ಅದರಲ್ಲಿ ಯಾಗಶೇಣಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನಿಲ್ಲೆಯ ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯಾದ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ಒಂದು ವಿಚಾರವಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವೆನು. ಏನು? ದುರ್ಯೋಧನನ ಸಂದೇಹ? ಹಾಗಾದರೆ ನನ್ನ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳೋ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನು ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕುಳಿತುಕೋ. ಆಗ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೆ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಆದರೆ ಈಗ ನನ್ನ ಬಂದಿ ಎಲ್ಲಿ? ಅದು ಕ್ಷಣಕಾಲ ಮಾತ್ರ. ಆಗಲಿ,
ಎಲ್ಲಿ ನಿನ್ನ ಗದೆಯನ್ನು ಕೊಡು. ಅರ್ಜುನ ತೆಗೆದುಕೋ ಈ ಗದೆ ನೀಡಿ. ಯಾಜ್ಞಸೇನಿ ಅಣ್ಣ. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಇಂದಾದರೂ ಮೀರಿರುವೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಗಳ ಕರಗಳನ್ನು ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರ್ಯಾಸವಲ್ಲ ಸಹೋದರಿ, ಶತ್ರುಗಳ ಎಡೆಮುರಿಯನ್ನು ಮುಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಆಹಾ, ಈಗ ನನಗೆ ಸಮಾಧಾನವಾಗಿತ್ತು. ಈಗ ಎಲ್ಲರೂ ಕೇಳಿರಿ, ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದರು. ಕಾರ್ಯ ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಿನ್ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನನ್ನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಿಲ್ಲದೆ ಮತ್ತಾರಿಗೆ ಸಾಧ್ಯ? ಭೀಮಸೇನ, ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆ ಭೀಮಸೇನ, ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂದನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೋಡಿದ ಕೌರವನು ಹಿಡಿಂಬಾಪತಿ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ರಯದಲ್ಲಿ ನಿಂದು ಎಳೆ ಬಿಟ್ಟ. ಪರಮಾತ್ಮ, ನೀನೇ ತಿಳಿದೆ, ನಾನು ಆ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಪಟ್ಟವನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ನನ್ನ ಕರಗಳನ್ನು ಬಿಡಿಸು. ಧನಂಜಯ, ನನ್ನ ಕರಗಳನ್ನು ಬಿಡಿಸು. ವಾಸುದೇವ, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ?
ಪ್ರತಿಜ್ಞೆಯನ್ನು. ವೈರಿ ಕುರುಕುಲಹದವರನ್ನು ವಧಿಸಿದನು. ವೈರಿ ಕುರುಕುಲಹದವರನ್ನು ವಧಿಸಿದನು. ಸಿರಿದುಂಬರದ ದುರಹಂತ. ಸಿರಿದುಂಬರದ ದುರಹಂತ. ಹೆದ್ದಾಯಿಸಿದ ಶಕ್ತಿಯುಳ್ಳವನ. ಕುರುಕುಲಹದವರನ್ನು ಅನಿಗರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿನ ಕೋಲರ ಕೊಂಬೆಗಳ. ಅನಿಗರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿನ ಕೋಲರ ಕೊಂಬೆಗಳ. ಲೆಕ್ಕಿಸದೆ ತಲೆ ಬತ್ತಿಸದಿರುವೆಯಲ್ಲ ನೆಲಗೆ. ಭಕ್ತರೆಲ್ಲರ ಬತ್ತಿಸಿದವ ದೊಡ್ಡಾಯವೇ ನಿನ್ನ ರಕ್ತಧನ. ಲೆಕ್ಕಿಸದೆ ಮಣ್ಣುಪ್ಪಿಸದಿರುವೆಯಲ್ಲ ನೆಲಗೆ. ಲೆಕ್ಕಿಸದೆ ಮಣ್ಣುಪ್ಪಿಸದಿರುವೆಯಲ್ಲ ನೆಲಗೆ. ವೈರಿ ಕುರುಕುಲಹದವರನ್ನು ಕುರುಕುಲಹದವರನ್ನು ನಾನು ವಾಯುದೇವನ ವಂಶದ ಜನಿಸಿದ್ದ ನಿಜವಾಗಿದ್ದರೆ, ಶ್ರೀರಾಮಾದೆ ಕುಂತಿದೇವಿ ಸನ್ಯಾಪಾನ ಮಾಡಿ ಜನಿಸ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶಾಸನನ ವಂಶಸ್ಥಳವನ್ನು ಬಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರಿಮುಡಿಯನ್ನು ಕಟ್ಟಿಸಿ ನಂತರ ಆ ದರ್ಪಿದ ದುರ್ಯೋಧನನ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ಇದಕ್ಕೆ ನನಗೆ ಭಯಂಕರ ಪ್ರಾಪ್ತಿಯೇ ಸಾಕ್ಷಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಓಂ ನಮ ಸೂರ್ಯದೇವ ನಮಃ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಶ್ವೇತಪದ್ಮಜರಂ ದೇವಂ ತಂ ಸೂರ್ಯ ಪ್ರಣಮಾಮ್ಯಮಂ ಪ್ರಣಮಾ. ಓಂ ನಮ ಸೂರ್ಯದೇವ ನಮಃ. ಅರಿಯಲಾರದ ಘೋರ ದೇಹದ ಜಯ ಮುಲಗೆಯ ಅರಿಯಲಾರದ ಘೋರ ದೇಹದ ಜಯ ಮುಲಗೆಯ ಮನದೆ ಮಾಡಿದ ಅಂಧಕಾರವ ಮನದೆ ಮಾಡಿದ ಅಂಧಕಾರವ ನೇಗೆ ಚಂದ ಭಾಸ್ಕರ ನಾರದ ಘೋರ ಸಂದೇಹ ಮನದೆ ಮಾಡಿದ ಅಂಧಕಾರವ ನೇಗೆ ಭಾಸ್ಕರ ನಾರದ ಘೋರ ಸಂದೇಹ ಭಾಸ್ಕರ
ದೇವಾಯ ನಮಃ. ಓಂ ನಮ ಸೂರ್ಯ ದೇವಾಯ ನಮಃ. ಓಂ ನಮ ಸೂರ್ಯ ದೇವಾಯ ನಮಃ. ಓಂ ನಮ ಸೂರ್ಯ ದೇವಾಯ ನಮಃ. ಕರ್ಣ, ಯಾರು ಕುಮಾರ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದರು? ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿದ್ದೇವೆ, ನನ್ನ ಎತ್ತದ ಈ ಕುಂತಿ. ಅಮ್ಮ, ಇದು ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ. ಅಮ್ಮ, ನನ್ನೆಂತ ಕೀರ್ತಿ ಅಮ್ಮ. Parada
ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದ್ರೇನು ತಾಯಿ? ಅಮ್ಮ, ಈ ಪಾಪಿ ದೇಹವನ್ನು ಅಲ್ಲಿ ಜನಜಲಗಳು ತಿನ್ನಬಿಟ್ಟವೆ. ಕಾಡಿನಲ್ಲಿ ಕುರುನ್ ಬಗ್ಗಗಳು ತಮ್ಮ ಮರಿಗಳನ್ನು ಎಷ್ಟೊಂದು ಮಮ್ಮತ್ತಿಂದ ಸಾಗಿಸಲಿರು. ಹೀಗಿರುವಾಗ ಈ ಪ್ರಪಂಚವೆಲ್ಲೋ ಸೂತ ನೀಚ ಈನ ಕುಲದವನು ಇಲ್ಲಿ ಹರಿಸಿರುವಲ್ಲ, ಎಲ್ಲ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದ? ನೀನು ಏಕಮ ಸಮ್ಮನಾದೆ. ಅಮ್ಮ, ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದ ನಾನು ಪರಮ ಪಾಪಿಗನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದಿಲ್ಲ. ಈ ನೀನು ಉಪಕಾರದ ಭಾರವನ್ನು ನಾನಿಗೆ ತೀರಿಸಲಮ್ಮ. ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಕಂದ
ಕುಮಾರ, ಅಮ್ಮ ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣ. ಅಮ್ಮ ಪಾಪಿಯಾದ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು. ಅಮ್ಮ ನೀನು ಈ ರೀತಿ ಮಾತನಾಡೋದು ಬಾಲಕನ ನನ್ನ ಕೇಳಿಸ್ತಾರವಲ್ಲಮ್ಮ. ಅಮ್ಮ ನಾನು ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡ್ತೀರ. ಪಾಂಡವರೆಲ್ಲವೇ ಶಕ್ತಿಶಾಲಿಗಳಮ್ಮ. ಅಮ್ಮ ಕರ್ಣ, ಅಮ್ಮ ಪಾಪಿ ಆದ ನನಗೆ ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆ. ನಡೆ ಕಂದ. ಅಮ್ಮ ಅದೊಂದು ಮಾತನ್ನು ಬಿಟ್ಟು ಮತ್ತೇನಾದ್ರೂ ಕೇಳಿ ನಡೆಸಿಕೊಡೋದು. ನಾನು ಜೀವಿಸಿರೋ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆಲ್ಲ ಬೇಡ ಕಂದ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡವೆನ್ನು ಮಗನೇ. ಅಮ್ಮ ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭಾತ್ರ ದಾನ ಮಾಡು. ಅಮ್ಮ ನೀನು ವೀರ ಮಾತೆ, ನೀನು ಹೇಳು. ಪೊರೆದಾತನ ತೊರೆಯುವುದೇ? ಆತನು ನನ್ನನ್ನು ನಂಬಿ ಯುದ್ಧೋಡಿರುವಾಗ ಆತನ ಕಾರ್ಯಗಳು ನನ್ನೇ ಸಾಧಿಸಬೇಕಾಗಿರುವಾಗ ಆತನ ಕಾರ್ಯಗಳು ನನ್ನೇ ಸಾಧಿಸಬೇಕಾಗಿದೆ. ಅಮ್ಮ ಅಮ್ಮ ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ಅಮ್ಮ ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ. ಅಮ್ಮ ಇದುವರೆಗೆ ಸಹೋದರೆಂಬ ಭಾವನೆ ನನಗಿರಲಿಲ್ಲ. ನಮ್ಮ ಪ್ರಾಣ ಈ ಪಾಂಡವೆಂದು ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ಬಂದ ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಕಂದ? ಕರ್ಣ, ಅಮ್ಮ ಕುಮಾರ, ಈ ಯುದ್ಧದಿಂದಲಾದ್ರೂ ಪರಾನ್ಮುಖನಾಗುವೆ ಆ ಮಗನೇ. ಈ ಕರ್ಣನಂತ ನೀಚನಲ್ಲ. ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿವೇನು. ಒಳಿತದ್ದು ದೈವೇಚ್ಛೆ. ಅಮ್ಮ ಸರ್ವದಾಗಲಾರದು. ನಾನು ಪ್ರಣಾಮುಖನಾಗಲಾರೆ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಉಳಿಸಿಕೊಡು. ಆಗಬಹುದು ತಾಯಿ, ಯಾರನ್ನು ಬೇಕಾದ್ರೂ ಉಳಿಸುವನು. ಆ ನನ್ನ ಪರಮವೀರದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏನಿಂದೆ? ಅಮ್ಮ ಅರ್ಜುನನ್ನು ಯುದ್ಧ ಮಾಡುವ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ತಾನೇ ನನ್ನ ಜನ್ಮ ಸಾರ್ಥಕವಾಗೋದು. ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸಲವಕಾಶ ಇರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನ ಮೃತಪಟ್ಟರು, ನಿನಗೆ 5 ಮಕ್ಕಳೇ ಉಳಿದವಳು ಜನನೇ. ಬಿಡಮ್ಮ ನಿನ್ನ ಚಿಂತೆಯನ್ನು. ಕರ್ಣ, ಅಮ್ಮ ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವಿಯಾ ಕಂದ? ಅಮ್ಮ ಈ ಕರ್ಣನನ್ನು ಎತ್ತ ತಾಯಿ ಮಾತನಾಡಿಸಿಕೊ ಕಡುಪಾಪಿ ಎಂದು ಭಾವಿಸಿದೆಯಾ? ಕೇಳಮ್ಮ. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕಂದ? ನಾನೇ ನಡೆಸಿಕೊಡೋಣಮ್ಮ. ಕರ್ಣ, ಆಯುಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ನಾಳಿನ ರಣರಂಗದಲ್ಲಿ ನೀನು ತೊಟ್ಟ ಬಾಣವ ತೊಳುವುದೇ ಪರಮದಯ ಹರಿಯೊಡು
ಬಾಣವನ್ನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ದುರ್ಯೋಧನ ಈಗಲೇ ಇಲ್ಲಿ ಕಟ್ಟೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಶೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಯ್ಯೋ ಪರಮಾತ್ಮ, ಪ್ರಪಂಚ ದೈವೇ ಎಲ್ಲವೂ ಸಂಚು ಮಾಡ್ತಿರುವುದು. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ದುರ್ಯೋಧನ ಈಗ ನೀನು ಕೆಟ್ಟೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನ ಅಮ್ಮ, ಕರ್ಣ, ಸತ್ಯ ಶಾಂತಿ ಧರ್ಮವನ್ನು ತಾಳಬಲ್ಲೆ. ಕಟ್ಟ ಕಡೆಯಾಳ್ ಕರ್ಮದಾಗೆಯ ತಾಳಬಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ವಿಭುಜಂತೆಯನು ಜನನೇ. ಅಮ್ಮ, ನಿಮ್ಮೆಲ್ಲ ಸಂತೋಷ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಎತ್ತ ತಾಯಿ ಪ್ರಥಮ ದರ್ಶನದಿಂದ ಆಯಿತು. ಪುನಃ ನಿನ್ನ ನೋಡು ಭಾಗ್ಯವಿರುವುದಿಲ್ಲವೋ? ಕಟ್ಟ ಕಡೆಯದಾಗಿ ನನ್ನದನ್ನು ಮಾತನಾಡಿಸಿಕೊಡಿ ತಾಯಿ. ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಿದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಅಮ್ಮ, ಈ ಯುದ್ಧವು ಮುಗಿಯೋ ತನಕ ನಾನು ನಿಮ್ಮ ಮಗನ ವಿಚಾರ ಯಾರಲ್ಲೂ ಹೇಳಬೇಡ. ದೈವವಶತ್ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ ನನ್ನ ಸಹೋದರನ ಧರ್ಮನಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿ ನಡೆಸಬೇಕಂತ ಪ್ರಾರ್ಥಿಸಿಕೊಳ್ಳೋಣಮ್ಮ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲು.
ದೈವವಿಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಕರೋ ದೇವ ಬಲ್ಲವರಾರಿಕರೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಕರೋ ದೇವ ಬಲ್ಲವರಾರಿಕರೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಕರೋ ದೇವ ಬಲ್ಲವರಾರಿಕರೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಜೊತೆಯಾಗಿ ಕರೆನೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಜೊತೆಯಾಗಿ ಕರೆನೋ. ಯೋಗವೇ ತರೋ ಸರಿಯ ಪಾಜವೇ ತರೋ ಸರಿಯ ಯೋಗವೇ ತರೋ ಸರಿಯ ಪಾಜವೇ ತರೋ ಸರಿಯ ನೀ ನೋಡಿಸಿದಂತೆ ಆಡಲೇಬೇಕು. ನೀ ನೋಡಿಸಿದಂತೆ ಆಡಲೇಬೇಕು. ಆಡಿಸಿ ನವರ ನೋಡಿ ನಗಬೇ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಕರೋ ದೇವ ಬಲ್ಲವರಾರಿಕರೋ. ಸಿಗಲಿ ನಮಗೆ ಪರಾಜಯವು ಖಂಡಿತ. ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜಾ ತಂದೆ ಕಪಿತೇನವು ಯುದ್ಧ ಭೂಮಿಯಲ್ಲಿ ಹಾರಾಡುವಾಗ ಪಾಂಡವರಿಗೆ ಅಪ್ಪಜಯವೆಂದರೇನು? ನಮಗೊದಗಿರುವಂತ ಆಪತ್ತಾದರೇನು ದೊಡ್ಡಪ್ಪ? ದೊಡ್ಡಪ್ಪ, ಚಿಂತೆಯನ್ನು ತಡವ ಮಾಡದೆನಗೆ ಓಡನೆ ಅಭಯ. ದೊಡ್ಡಪ್ಪ, ಚಿಂತೆಯನ್ನು ತಡವ ಮಾಡದೆನಗೆ ಕೊಡನೆ ಅಭಯ. ಹೊಡೆದ್ರೋ ನನ್ನ ಚಕ್ರ ಬೇಡಿಸಿ ಕಡಿದು ವೈರಿಗಳ ತಿರಗಳನ. ದೊಡ್ಡಪ್ಪ, ಹೊಡೆದ್ರೋ ನನ್ನ ಚಕ್ರ ಬೇಡಿಸಿ ಕಡಿದು ವೈರಿಗಳ ತಿರಗಳನ. ನನ್ನ ಬೆಳೆಗೆ ಕನಸಿದರೆ ಕರುಳುಗಳ ಬಗೆಜಡಿದ. ದೊಡ್ಡಪ್ಪ,
ನಡ ತೆರೆದ ನಾಪಿದರೆ ಕನೂಲುಗಳ ಬಗೆ ಬೆಳೆಯ ಬಿಡುತ್ತೆ ಕಳುವ ಮಾಡದೆನಗೆ ಓಡನೆ ಅಭಯ ಕಾಲಿನೊಳೆಯುತ್ತೆ ಕೂಲರನ್ನೆಲ್ಲ ಕಾಲ ವಿಕ್ರಮನ ತೆರೆದಲಿನ ಎಡಪ್ಪ ಕಾಲಿನೊಳೆಯುತ್ತೆ ಕೂಲರನ್ನೆಲ್ಲ ಕಾಲ ವಿಕ್ರಮನ ತೆರೆದಲಿನ ನೀಲದಿಂದಲೇ ಗರ್ವ ಮುರಿದು ನೀಲದಿಂದಲೇ ಗರ್ವ ಮುರಿದು ಹೇಳೈಸಿದ ನಾಹ ಹೇಳು ಬಿಡುವೆ ನಾಹ ಬಿಡುತ್ತೆ ಕಳುವ ಮಾಡದೆನಗೆ ಓಡನೆ ಅಭಯ ಅಡಪ್ಪ ಏನು ಚಿಂತಿಸುವಂತೆ ಕಾಣಿಸುತ್ತಿರುವುದಲ್ಲಡಪ್ಪ ಮಾತಾಡ್ರಿ ಕುಮಾರ, ನಮ್ಮ ಸೈನ್ಯವು ಹದವಾಗುತ್ತಿರುವುದು. ದೊಡ್ಡಪ್ಪ ಇದಕ್ಕೋಸ್ಕರ ಎಷ್ಟು ಚಿಂತೆಯೇ ಜನಕ. ದೊಡ್ಡಪ್ಪ ನಾನು ನನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಈ ಕುರುಕ್ಷೇತ್ರವನ್ನು ಬೆಳಗಲು ಕಲಿತಿರುವೆನು. ನನ್ನನ್ನು ತಡೆಬೇಡ, ನನ್ನನ್ನು ನಗೆಮುಖದಿಂದ ಕಳಿಸಿಕೊಡು. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿಯನ್ನು ಈ ಜಗತ್ತಿಗೆ ತೋರಿಸುವೆನು. ಕುಮಾರ, ಓ ಜಯಶರಾಗಿ ನಿಮ್ಮ ಪಾಲಿಗೆ ಪುಷ್ಪವು ಹೂವು ಆಗಲಿ. ರಣದ ಜಯಿಸಿ ಬರುವೆ, ರಣದ ಜಯಿಸಿ ಬರುವೆ, ರಿಪುಗಳ ರಣದ ಜಯಿಸಿ ಬರುವೆ, ರಿಪುಗಳ ರಣದ ಜಯಿಸಿ ಬರುವೆ. ಯಾವ ವೀರನು ಬಂದರೆ ಬಿಡದೆ ಸೀಳು ಬಿಡುವೆನು ನಾನೀಗ. ಯಾವ ವೀರನು ಬಂದರೆ ಬಿಡದೆ ಸೀಳು ಬಿಡುವೆನು ನಾನೀಗ. ರಣದ ಜಯಿಸಿ ಬರುವೆ, ರಿಪುಗಳ ರಣದ ಜಯಿಸಿ ಬರುವೆ, ರಿಪುಗಳ ರಣದ ಜಯಿಸಿ ಬರುವೆ. ಸ್ವಾಮಿ, ಉತ್ತರ ನಮಸ್ಕರಿಸುವೆ. ಉತ್ತರ ನಿನಗೆ ಮಂಗಳವಾಗಲಿ. ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಪ್ರಿಯ. ಉತ್ತರ ಈ ದಿನ ಅದು ಲಭಿಸುತ್ತಿದೆವಾ? ಉತ್ತರ ಪ್ರಿಯ ರಮಣಿ ಬಾರಾಮಣಿ, ಪ್ರಿಯ ರಮಣಿ ಬಾರಾಣಿ, ಪ್ರಿಯ ರಮಣಿ ಬಾರಾಣಿ, ರಸವನ
ನೀನೆಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ನೀನೆಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ದೇನಿನ ಒಲುಮೆ ಕೂಸುವ ವೇಳೆ ದೇನಿನ ಒಲುಮೆ ಊಕುವ ವೇಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಪ್ರಿಯರಮಣಿ ಬಾರಾಣೆ ಪ್ರಿಯರಮಣಿ ಬಾರಾಣೆ ಸರಪವನಾಡುವೆ ಬಾ ಪ್ರಿಯ ಬಾ ಸ್ವಾಮಿ ಯೌವನ ಬಾಳಿನ ಯೌವನ ಬಾಳಿನ ಒಂಬಾಳೆ ಪ್ರೀತಿಗೆ ಬಾಡದವೋ ಮಾಗೆ ನನ್ನಯ ನೀಡೆ ಪ್ರೇಮದ ಜೋಲೆ ನನ್ಮಯ ನೀಡೆ ಪ್ರೇಮದ ಜೋಲೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಪ್ರಿಯರಮಣಿ ಬಾರಾಣೆ ಪ್ರಿಯರಮಣಿ ಬಾರಾಣೆ ಸರಸವನಾಡುವೆ ಬಾ ಪ್ರಿಯ ಬಾ ಪ್ರಾಣೇಶ್ವರ ಉತ್ತರ ಪ್ರತಿದಿನ ಪ್ರತಿಕ್ಷಣ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಆಸೆ ನನ್ನದಾಗಿರುವುದು ಉತ್ತರ ನಿಜವೇ ಸ್ವಾಮಿ ಉತ್ತರ ನಿನ್ನ ಹೃದಯದ ಪ್ರೇಮ ಸುಂದರಿ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಉತ್ತರ ಕೊಡುವ ಅಗತ್ಯವಿಲ್ಲವಲ್ಲ ಸುಂದರ ಉತ್ತರ ರಾಜ್ಕುಮಾರ್ ರೆಡಿ ರಾಜ್ಕುಮಾರ್ ಹೇಳಿ ಸ್ವಾಮಿ
ನನ್ನೆದೆ ಬೆಚ್ಚಿದೆ ನನ್ನೆದೆ ಕಳ್ಳಮಳ ಬೆದರುದ ಮಿಳಿತುದ ಮೆಗರುದ ತಂತಿಯ ವಿರಸದ ಮಿಳಿತುದ ವಿರಸದ ತಂತಿಯ ವಿರಸದ ವೀಣೆಯ ಆಡುವೆ ಬಯಸಿದೆ ಆಡಿದೆ ಬಯಸಿದೆ ನನ್ನದೇ ಕಳಮಳ ಯಾರಿಗೆ ಹೇಳಲಿ ನನ್ನದೇ ಕಳಮಳ ಯಾರಿಗೆ ಬೀಳಲಿ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ತರ ಸ್ವಾಮಿ, ಕೋಮಲವಾದ ಹಸ್ತಗಳಿಂದ ಯೋಗ್ಯವಾದ ಕಾರ್ಯವಿದಲ್ಲ ಪುತ್ರ. ನೀನು ಸ್ವಾಮಿ ಅಲ್ಲಿಗೆ ಹೊರಡ್ತಿರಲಿಲ್ಲ. ತರ ವಸಂತದ ಬಳಿ ಉತ್ತರ ಪ್ರಾಣೇಶ್ವರ, ಚಂಚಲ ಬನ್ನಿ ಸ್ವಾಮಿ. ಉತ್ತರ ದೇವರಿಗೆ ಪೂಜೆಯನ್ನು ಬಯಸಿರುವಾಗ ಇನ್ನು ಭಕ್ತಳಾದ ನಾನು ನಿರಾಕರಿಸಿದೆ. ಕುಳಿತುಕೊಂಡು ಪ್ರೇಮದ ವಿಷಯದಲ್ಲಿ ನೀನು ಮಹಾಪಂಡಿತನಲ್ಲವೇ? ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಉತ್ತರ ಪ್ರಾಣೇಶ್ವರ, ನಾನು ಹಾಯ್ದು ತರಲು ಹೂವಿನ ಮಾಲೆಯೇ ಇಲ್ಲವಲ್ಲ ಸ್ವಾಮಿ. ಪ್ರಾಣೇಶ್ವರ, ಉತ್ತರ ಪ್ರಿಯಾ, ಉತ್ತರ ನಗಬಾರದೆ? ಆಯ್ತು ಉತ್ತರ ಕುಳಿತುಕೊಳ್ಳಿ. ಅವಸರವೇ? ಮೆಲ್ಲ ನೀನೇ. ಬನ್ನಿ ಸ್ವಾಮಿ. ಉತ್ತರ ಬಿಡು ಮೋನ ಬಾನ. ಪ್ರಾಣೇಶ್ವರ, ಉತ್ತರ ಈ ಕೋಮಲವಾದ ಕೈಗಳನ್ನು ಮೃದುವಾಗಿ ಹಿಡಿದುಕೊಳ್ಳಬೇಕು. ಉತ್ತರ ಆಯ್ತು? ಆಗಬಹುದು ಉತ್ತರ ಪ್ರಾಣೇಶ್ವರ, ಉತ್ತರ ನಾನು ಹೇಳಿದಾಗೆ ಕೇಳುವಿರಲ್ಲವೇ? ಉತ್ತರ ಹೌದು ಉತ್ತರ 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 ನನ್ನಲ್ಲಿ ಏನಾದ್ರೂ ಕೋಪವೇ? ಇಲ್ಲವೇ ಉತ್ತರ ನಿಜವಾಗಿಯೂ? ನಿಜವಾಗಿಯೂ ಇಲ್ಲ ನಿಜವಾಗಿಯೂ? ನಿಜವಾಗಿಯೂ ಇಲ್ಲ ಉತ್ತರ ಏಕೆ ನಗುತ್ತಿಲ್ಲ? ಉತ್ತರ ನಗಬಾರದೆ? ನಿನ್ನೊಡನೆ ಉತ್ತರ ಆ ಮೋಡ ಬಾನಲ್ಲಿ ತೇಲಾಡಿದ ಉತ್ತರ ನಗಬಾರದೆ? ಉತ್ತರ
ಸುಂದರವಾದ ಹಸ್ತಗಳಿಂದ ಯೋಗ್ಯವಾದ ಕಾರ್ಯವಿಧಾನ ಉತ್ತರ. ಅಯ್ಯೋ ಸಮಾಧಾನವಾಗಿರಿ ಸ್ವಾಮಿ, ಯುದ್ಧಕ್ಕೆ ಹೋಗಲು ಅಷ್ಟೊಂದು ಹಾಸರವಿ? ಉತ್ತರ ಉತ್ತರ ಯುದ್ಧರಂಗವು ಸೇರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ, ಇದನ್ನೊಂದು ಸಾರಿ ನಿಮ್ಮ ಎದುರಿಸಲಿ. ಉತ್ತರ ಏರಿಸಲಿ. ಕೋಮಲವಾದ ಹಸ್ತಗಳಿಂದ ಯೋಗ್ಯವಾದ ಕಾರ್ಯವಿಧಾನ. ಉತ್ತರ ಹಿಡಿದುಕೊಳ್ಳಿ ಸ್ವಾಮಿ. ರವಿಜಾರಿದ ಬಾವೆದ ಸೆಸಿ ಮೋಡಿದ ಸಂಗಾಳಿ ಬೇಸಿ ಬಂತು ಆನಂದ, ತುಂಬಿ ಬಂತು ಆನಂದ. ಸಂಪಿಗೆಲಿ ಮೇಸುವ ಸಂಗಾಳಿಗೆ ನೀ ಬೀಸುವ ಸಂಗಾಳಿಗೆ ನೀ ಬೀಸುವ ಸಂಗಾಳಿ ನೀ ಬೀಸಿ ತೋರುವ ರವಿಜಾರಿದ ಬಾಸೆಸಿ ಮೋಡಿದ ಸಂಗಾಳಿ ಬೀಸಿ ಬಂತು ಆನಂದ. ಆಕಾಶ ಬಾನಲ್ಲಿ ತೇಲಾಡುವ ರವಿಯಂತೆ ಬಾನಲ್ಲಿ ಅಲೆದಾಡುವ ಆಕಾಶ ಬಾನಲ್ಲಿ ತೇಲಾಡುವ ರವಿಯಂತೆ ಬಾನಲ್ಲಿ ಅಲೆದಾಡುವ ಸಂಗಾತಿಗೆ ಸಂಗಾತಿ ಉಯ್ಯಾಲೆ ಮುಡಿಸುವ ಸಂಗಾತಿ ಉಯ್ಯಾಲೆ ಮುಡಿಸುವ ರವಿಚಾರಿದ ಬಾಸೆಸಿ ಮೋಡಿದ ಸಂಗಾಳಿ ಬೇಸಿ ಬಂತು ಆನಂದ, ಆನಂದ ತುಂಬಿ ಬಂತು ಆನಂದ. ಜಾಜಿ ಮಲ್ಲಿಗೆಯಂತೆ ನೇಸೋಸುವ ಜಾಜಿ ಮಲ್ಲಿಗೆಯಂತೆ ನೇಸೋಸುವ ಸಂಗಾಳಿಗೆ ಸಂಗಾಳಿ ಉಯ್ಯಾಲೆ ಹಾಡುವ ರವಿಜಾರಿದ ಬಾಸೆಸಿ ಮೂಡಿದ ಸಂಗಾಳಿ ಬೀಸಿ ಬಂತು ಆನಂದ, ಆನಂದ ತುಂಬಿ ಬಂತು ನನ್ನ. ಇದರ
ಘಾಸಿ ಮಾಡಿಕೊಳ್ಳುತ್ತಿರುವಿರಿ? ಇಲ್ಲ ಉತ್ತರ, ಆಡಂತಳಾಗ ಉತ್ತರ. ರವಿ ಜಾರಿ ಭಾಷೆ ಉತ್ತರ ಇಲ್ಲಿ ಬನ್ನಿ, ಮಾತನಾಡಿ. ಉತ್ತರ ಇದು ಉಪವಾಸದ ಸಮಯ. ಉತ್ತರ ಉಪವಾಸದ ಸಮಯ ಅಲ್ಲ, ಉಪವಾಸದ ಸಮಯ. ನನ್ನ ಮನಸ್ಸು ಸಂತೋಷಪಡಿಸುವ ಉತ್ತರ. ಸಂತೋಷವಾಗಿಲ್ಲವೇ? ಇಲ್ಲ ಉತ್ತರ. ಅದೇಕೆ? ಉತ್ತರ ನಿಲ್ಲು ನೀ ನೇಲವೇಣೆ, ನಿಲ್ಲು ನೀ ನೇಲವೇಣೆ, ಕಂಗಳಲೆ ಕಾಂತೆಯೊಳು ಮಂಗನಸಿನ ಕನ್ಯರಾಣೆ. ಉತ್ತರ ನಿಲ್ಲು ನೇಲವೇಣೆ, ಕಂಗಳಲೆ ಕಾಂತೆಯಳು ವಂಗನಸಿನ ಕನ್ಯರಾಣೆ. ನಡುವಿನ ಬಳ್ಳಿಯಲ್ಲಿ ಪಾಪುಗಲಿ ಬಳುಕಲೆ, ನಡುವಿನ ಬಳ್ಳಿಯೋ ಪಾಪುಗಲಿ ಬಳುಕಲೆ, ಗಜ್ಜಯ ಪ್ರಣಯನಾದ ಸಂಬಲೆ, ಗಜ್ಜಯ ಪ್ರಣಯನಾದ ತುಂಬಲೆ, ನಿಲ್ಲು ನೀ ನಿಲ್ಲವೇಣೆ. ನವ ಯೌವನ ರಾಜನ ಫಲೆಯಲ್ಲಿ ಆಡಲೆ, ನವ ಯೌವನ ರಾಜ್ಯದ ಅಲೆಯಲ್ಲಿ ಆಡಲೆ, ಗಜ್ಜಯ ಪ್ರಣಯನಾದ ತುಂಬಲೆ, ಜಯ ಪ್ರಣಯನಾದ ತುಂಬಲೆ, ನಿಲ್ಲೊಲೆ ನೀಲವೇಣೆ, ಕಂಗಳಲೆ ಕಾಂತೆಯ ವಂದನಸಿನ ಕನ್ಯರಾಣೆ. ಆ ಕುರಬೋಗಿಲೆ ನಿನ್ನ ಗಾನ ಕೇಳಿ ನಾಚಿತೋ, ಆ ಕುರಬೋಗಿಲೆ ನಿನ್ನ ಗಾನ ಕೇಳಿ ನಾಚಿತೋ, ಗೆಜ್ಜೆಯಲ್ಲಿ ಪ್ರಣಯನಾದ ತುಂಬಲೆ, ಗೆಜ್ಜೆಯಲ್ಲಿ ಪ್ರಣಯನಾದ ತುಂಬಲೆ, ನಿಲ್ಲು ನಾಗವೇಣೆ. ಸ್ವಾಮಿ ಉತ್ತರ ಯುದ್ಧವು. ಪ್ರಿಯಾ ಉತ್ತರ ಪ್ರಾಣೇಶ್ವರ. ನೀಲಿ ಬಾನಿನ ಚಂದಿರ. ಪ್ರಿಯಾ ಉತ್ತರ ಪ್ರಾಣೇಶ್ವರ. ಉತ್ತರ ನಾಟ್ಯಮಯೂರಿ ಸ್ವರ್ಗಧತ್ಸರೆ. ಪ್ರಾಣೇಶ್ವರ. ಉತ್ತರ ಈಗಲಾದರೂ ನಗಬಾರದೆ. ಉತ್ತರ ನಾಟ್ಯಮಯೂರಿ ಸ್ವರ್ಗಧತ್ಸರೆ, ನೀಡುವ ಆಲಿಂಗನ. ಸ್ವಾಮಿ ಉತ್ತರ ಸ್ವಲ್ಪ ಹಿಂದೆ ಹೋಗಿ. ನೀಲಿ ಬಾನಿನ ಚಂದಿರ ದರಿಗಿಳಿದು ಬಾರ, ನೀಲಿ ಬಾನಿನ ಚಂದಿರ
ತಡವೇಕೆ ಬಾಯಿಯ ನೆನಸು. ಆಹಾ ಉತ್ತರ ನೀಲಿ ಬಾನಿನ ಚಂದ್ರ ನೀಲಿ ಬಾನಿನ ಉತ್ತರ ಪ್ರಾಣೇಶ್ವರ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ ಉತ್ತರ. ನಗುಮುಖದಿಂದ ಕಳಿಸಿಕೊಡು. ನನ್ನನ್ನು ನುಗ್ಗೆಮುಖದಿಂದ ಕಳಿಸಿಕೊಡುವಂತಳಾಗು. ಮನದಿಳಿ ಎಳೆನಲ್ಲೇ ಎನ್ನ ಮನದಿಳಿ ಎಳೆನಲ್ಲೇ